ಕರ್ನಾಟಕಕ್ಕೆ ಮತ್ತೆ ಕಾವೇರಿಯ ಜಲಾಘಾತ ಎದುರಾಗಿದೆ. ಕರ್ನಾಟಕಕ್ಕೆ ಮತ್ತೆ ಜಲಾಘಾತ ಕೊಟ್ಟ ಸಿಡಬ್ಲ್ಯೂಆರ್ಸಿ ಮತ್ತೆ 15 ದಿನ ಕಾವೇರಿ ನೀರು ಹರಿಸಲು ಶಿಫಾರಸನ್ನ ಕೊಟ್ಟಿದೆ. ತಮಿಳುನಾಡಿಗೆ 9,000 ಕ್ಯೂಸೆಕ್ ನೀರು ಹರಿಸಲು ಸೂಚನೆಯನ್ನ ನೀಡಿದೆ. 15 ದಿನಗಳಲ್ಲಿ ಬೆಳಿಗುಂಡ್ಲುವಿಗೆ 11.6 ಟಿಎಂಸಿ ನೀರು ಹರಿಸಬೇಕು. ಕರ್ನಾಟಕಕ್ಕೆ ಕಾವೇರಿ ನೀರು ನಿಯಂತ್ರಣಾ ಸಮಿತಿ ಸೂಚನೆಯನ್ನ ಕೊಟ್ಟಿರುವಂಥದ್ದು. ಈ ಕುರಿತು ಸಿಡಬ್ಲ್ಯೂಎಂಎ ಅಂತಿಮ ಆದೇಶವನ್ನ ಕೂಡ ಕೊಟ್ಟಿದೆ. ನೋಡಿ, ಕಳೆದ ಈಗ 2-3 ತಿಂಗಳಿಂದ ಕೂಡ ಈ ಕಾವೇರಿ ಹೋರಾಟ ಸಾಕಷ್ಟು ಮುನ್ನೆಲೆಗೆ ಬಂದಿರುವಂಥದ್ದು. ಇನ್ನು ಮಂಡ್ಯ ಮತ್ತು ಹಳೆ ಮೈಸೂರು ಭಾಗದ ರೈತರು ಕೂಡ ಸಾಕಷ್ಟು ಪ್ರತಿಭಟನೆಯನ್ನ ಮಾಡೋಕೆ ಮುಂದಾಗಿದ್ದಾರೆ. ಆದರೆ ಯಾವ ಪ್ರತಿಭಟನೆಗೂ ಕೂಡ ಇತ್ತ ತಮಿಳುನಾಡು ಬೇಡ ಅಂತ ಹೇಳ್ತಾ ಇಲ್ಲ, ಇನ್ನು ರಾಜ್ಯ ಸರ್ಕಾರ ನೀರು ಕೊಡಲ್ಲ ಅಂತವೂ ಕೂಡ ಹೇಳ್ತಾ ಇಲ್ಲ. ನೀರು ಬಿಡ್ತಾನೆ ಇದೆ. ಒಂದು ಕಡೆ ಕಬಿನಿ ಕೂಡ ಖಾಲಿಯಾಗಿರುವಂಥದ್ದು, ಇನ್ನೊಂದು ಕಡೆ ಕೆಆರ್ಎಸ್ ಡ್ಯಾಮ್ನಿಂದ ಕೂಡ ನೀರು ಹರಿಸಬೇಕು ಅಂತ ಪದೇ ಪದೇ ಸಿಡಬ್ಲ್ಯೂಎಂಕೆ ಸಿಡಬ್ಲ್ಯೂಆರ್ಸಿ ಮೊರೆ ಹೋಗ್ತಾ ಇರುವಂತಹ ತಮಿಳುನಾಡು ಆಗಿರಬಹುದು ಸಾಕಷ್ಟು ಗೊಂದಲಗಳಿಗೆ ಕಾರಣವಾಗ್ತಾ ಇದೆ. ಹಾಗೆ ರೈತರ ಆಕ್ರೋಶಕ್ಕೂ ಕೂಡ ಕಾರಣವಾಗ್ತಾ ಇರುವಂಥದ್ದು. ನೋಡಿ, ಪ್ರತಿದಿನ 12,000 ಕ್ಯೂಸೆಕ್ ನೀರನ್ನು ಹರಿಸಬೇಕು ಅಂತ ಹೇಳಿದ್ರಲ್ಲ, ಈಗ 15 ದಿನಗಳಲ್ಲಿ ಪ್ರತಿದಿನ ಕೂಡ 9,000 ಕ್ಯೂಸೆಕ್ ನೀರನ್ನು ಹರಿಸಲೇಬೇಕು ಅಂತ ಇದೀಗ ಸಿಡಬ್ಲ್ಯೂಎಂಎ ಅಂತಿಮ ಆದೇಶವನ್ನ ಕೂಡ ಹೊರಡಿಸಿರುವಂಥದ್ದು. ಮೊದಲ ಶಿಫಾರಸಿನಲ್ಲಿ 18 ದಿನ ಪ್ರತಿನಿತ್ಯ 3,000 ಕ್ಯೂಸೆಕ್ ನೀರನ್ನು ಹರಿಸಲಾಗಿತ್ತು. ಇನ್ನು ಎರಡನೇ ಶಿಫಾರಸಿನಲ್ಲಿ 15 ದಿನ ಪ್ರತಿನಿತ್ಯ 3,000 ಕ್ಯೂಸೆಕ್ ನೀರನ್ನು ಹರಿಸಲಾಗಿತ್ತು. ಹಾಗೆ ಮೂರನೇ ಶಿಫಾರಸಿನಲ್ಲಿ 15 ದಿನ ಪ್ರತಿನಿತ್ಯ 9,000 ಕ್ಯೂಸೆಕ್ ನೀರನ್ನು ಹರಿಸೋಕೆ ಆದೇಶವನ್ನ ಕೊಟ್ಟಿದೆ. ಈಗಾಗಲೇ 3 ಶಿಫಾರಸನ್ನ ನೀವು ಗಮನಿಸಬಹುದಾಗಿದೆ ಕಳೆದ ಒಂದೂವರೆ ತಿಂಗಳ ಅವಧಿಯಲ್ಲಿ. ನೋಡಿ, ಮೊದಲ ಶಿಫಾರಸು 4 ಟಿಎಂಸಿ ನೀರನ್ನು ಹರಿಬಿಡಲಾಗಿರುವಂಥದ್ದು. ಅಂದರೆ ಪ್ರತಿದಿನ 3,000 ಕ್ಯೂಸೆಕ್ ನೀರನ್ನು ಹರಿಸಲೇಬೇಕು ಅಂತ ಆದೇಶವನ್ನು ಕೊಟ್ಟರು, ಅದರಂತೆ ಹರಿಸಿದ್ರು. ಇನ್ನು ಎರಡನೇ ಶಿಫಾರಸು, ಎರಡನೇ ಬಾರಿಯೂ ಕೂಡ ಇದು ತಮಿಳುನಾಡು ಸಿಡಬ್ಲ್ಯೂಎಂಎ ಮೊರೆ ಹೋಗುತ್ತೆ. ಆವಾಗ ಸಿಡಬ್ಲ್ಯೂಆರ್ಸಿ ಕೂಡ ಅದೇ ಆದೇಶವನ್ನು ಎತ್ತಿ ಹಿಡಿಯುತ್ತೆ. ಅಂದರೆ ಎರಡನೇ ಶಿಫಾರಸಲ್ಲಿ 15 ದಿನ ಪ್ರತಿನಿತ್ಯವೂ ಕೂಡ 3,000 ಕ್ಯೂಸೆಕ್ ನೀರನ್ನು ಕೂಡ ಹರಿಸಬೇಕು ಎನ್ನಲಾಗುತ್ತೆ. ಇನ್ನು ಮೂರನೇ ಶಿಫಾರಸು ನೋಡಿ, ಪ್ರತಿದಿನ 15 ದಿನಗಳ ಕಾಲ 9,000 ಕ್ಯೂಸೆಕ್ ನೀರನ್ನು ಹರಿಸಬೇಕು ಎನ್ನುವಂತಹ ಆದೇಶವನ್ನು ಕೊಟ್ಟಿರುವಂಥದ್ದು. ಕರ್ನಾಟಕಕ್ಕೆ ಕಾವೇರಿ ನೀರು ನಿಯಂತ್ರಣಾ ಸಮಿತಿ ಸೂಚನೆಯನ್ನ ಕೊಟ್ಟಿದೆ. ಈ ಸೂಚನೆಯ ವಿರುದ್ಧವಾಗಿ ಇದೀಗ ರೈತರು ಹಾಗೆ ಆ ಭಾಗದ ಜನರು ಸಾಕಷ್ಟು ಸಿಡಿದಿರುವಂಥದ್ದು. ಹಾಗೆ ಪ್ರತಿಭಟನೆಗೂ ಕೂಡ ಮುಂದಾಗಿದ್ದಾರೆ. ನಾಲ್ಕು ಜಲಾಶಯಗಳಲ್ಲಿ 80 ಟಿಎಂಸಿ ನೀರು ಮಾತ್ರ ಸಂಗ್ರಹ ಆಗಿರುವಂಥದ್ದು. 4 ಡ್ಯಾಂಗಳ 64 ಟಿಎಂಸಿ ನೀರು ಮಾತ್ರ ಬಳಕೆಗೆ ಲಭ್ಯವಿದೆ. ಕೆಆರ್ಎಸ್ ಜಲಾಶಯದಲ್ಲಿ 29.9 ಟಿಎಂಸಿ ನೀರು ಸಂಗ್ರಹ ಆಗಿದೆ. ಹಾರಂಗಿ ಜಲಾಶಯದಲ್ಲಿ 8 ಟಿಎಂಸಿ ನೀರು ಸಂಗ್ರಹ ಆಗಿದ್ರೆ, ಇತ್ತ ಹೇಮಾವತಿಯಲ್ಲಿ 30 ಟಿಎಂಸಿ ನೀರು ಸಂಗ್ರಹ ಆಗಿದೆ. ಕಬಿನಿ ಜಲಾಶಯದಲ್ಲಿ 12 ಟಿಎಂಸಿ ನೀರು ಸಂಗ್ರಹ ಆಗಿದೆ. ಕೆಆರ್ಎಸ್ ಡ್ಯಾಂನಿಂದ 4,543 ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡಲಾಗ್ತಾ ಇದೆ. ನೋಡಿ, ರಾಜ್ಯದ ಪ್ರಮುಖ 4 ಜಲಾಶಯಗಳಲ್ಲಿ ಈಗಾಗಲೇ ಒಟ್ಟು 4 ಜಲಾಶಯಗಳಿಂದ ಕೂಡ 80 ಟಿಎಂಸಿ ನೀರು ಸಂಗ್ರಹವಾಗಿದ್ರೆ, ಅದಕ್ಕೆ ಬಳಕೆಗೆ ಬರೋದು ಕೇವಲ 64 ಟಿಎಂಸಿ ನೀರು ಮಾತ್ರ. ಕೆಆರ್ಎಸ್ ಜಲಾಶಯ ನೋಡ್ಕೊಂಬೇಡ. ಈ ಕೆಆರ್ಎಸ್ ಜಲಾಶಯದಲ್ಲಿ 29.9 ಟಿಎಂಸಿ ನೀರನ್ನ ಸಂಗ್ರಹ ಮಾಡಲಾಗಿದೆ. ಹಾರಂಗಿ ಜಲಾಶಯದಲ್ಲಿ 8 ಟಿಎಂಸಿ ನೀರು ಸಂಗ್ರಹ ಆದರೆ, ಹೇಮಾವತಿ ಡ್ಯಾಂನಲ್ಲಿ 30 ಟಿಎಂಸಿ ನೀರು, ಕಬಿನಿ ಜಲಾಶಯದಲ್ಲಿ 12 ಟಿಎಂಸಿ ನೀರು, ಕಾವೇರಿ ನೀರು ಇಲ್ಲ ಕಬಿನಿ ಜಲಾಶಯದಲ್ಲಿ 12 ಟಿಎಂಸಿ ನೀರು ಸಂಗ್ರಹ ಆಗಿರುವಂಥದ್ದು. ಕೆಆರ್ಎಸ್ ಡ್ಯಾಂನಿಂದ ಪ್ರತಿನಿತ್ಯವೂ ಕೂಡ 4,543 ಕ್ಯೂಸೆಕ್ ನೀರನ್ನ ಕೂಡ ರಿಲೀಸ್ ಮಾಡಲಾಗ್ತಾ ಇದೆ. ಕಾವೇರಿ ನೀರು ಹಂಚಿಕೆ ಎಂದು ಸಿಡಬ್ಲ್ಯೂಎಂಎ ಸಭೆ ಕೂಡ ನಡೆಸ್ತಾ ಇದೆ. ಈ ಸಿಡಬ್ಲ್ಯೂಆರ್ಸಿ ಶಿಫಾರಸಿನ ಬೆನ್ನಲ್ಲೇ ಸಿಡಬ್ಲ್ಯೂಎಂಎ ಸಭೆಯನ್ನ ಕೂಡ ಕರೆದಿರುವಂಥದ್ದು. ಅಧ್ಯಕ್ಷ ಎಸ್ಕೆ ಹಲ್ದಾರ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ ಇದಾಗಿದ್ದು, ಈ ಸಭೆಯಲ್ಲಿ 9,000 ಕ್ಯೂಸೆಕ್ ನೀರು ಬಿಡುವ ಬಗ್ಗೆ ಚರ್ಚೆಯನ್ನ ಕೂಡ ಮಾಡಲಾಗ್ತದೆ. ಸಭೆಯ ಬಳಿಕ ಸಿಡಬ್ಲ್ಯೂಎಂಎಯಿಂದ ಅಂತಿಮ ನಿರ್ಧಾರವನ್ನು ಕೂಡ ಕೈಗೊಳ್ಳಲಾಗುತ್ತೆ. ಕರ್ನಾಟಕ ರಾಜ್ಯದಲ್ಲಿ ಈ ಕಾವೇರಿ ಡ್ಯಾಂಗಳ ಒಳಹರಿವು ಭಾರೀ ಕುಸಿತವಾಗಿರುವಂಥದ್ದು. ಹೆಚ್ಚು ನೀರು ಹರಿಸಲು ಸಾಧ್ಯವಿಲ್ಲ ಅಂತ ರಾಜ್ಯ ವಾದವನ್ನು ಮಂಡಿಸಿದ್ರೂ ಕೂಡ ಅದ್ಯಾವುದನ್ನು ಕೂಡ ಕೇರ್ ಮಾಡ್ತಾ ಇಲ್ಲ.
ಇನ್ನು ಸಿಡಬ್ಲ್ಯೂಆರ್ಸಿ ನೀಡಿದಂತಹ ಆದೇಶಕ್ಕೆ ರಾಜ್ಯದಿಂದ ಭಾರೀ ವಿರೋಧ ವ್ಯಕ್ತವಾಗ್ತಾ ಇದೆ. ಹಿಂದಿನಂತೆ ಸಿಡಬ್ಲ್ಯೂಆರ್ಸಿ ಶಿಫಾರಸಿಗೆ ಸಿಡಬ್ಲ್ಯೂಎಂಎ ಗ್ರೀನ್ ಸಿಗ್ನಲ್ ಕೂಡ ಕೊಡುತ್ತಾ ಅಥವಾ ಈ ಬಾರಿ ಕರ್ನಾಟಕದ ವಾದಕ್ಕೆ ಮನ್ನಣೆ ಸಿಗುತ್ತಾ? ಎಲ್ಲರ ಚಿತ್ತ ಇದೀಗ ಸಿಡಬ್ಲ್ಯೂಎಂಎ ಸಭೆಯತ್ತ ನೆಟ್ಟಿರುವಂಥದ್ದು. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.